ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ಬಾಲಾಃ ಸುಪ್ರಭಾತಂ. ಸರ್ವೇಷಾಂ ಸಂಸ್ಕೃತ ಕಕ್ಷಾಂ ಹಾರ್ದಂ ಸ್ವಾಗತಂ. ಪ್ರಿಯ ಛಾತ್ರಾಃ, ಅದ್ಯತನ ಕೃದಂತಪಾಠೆ ತವ್ಯತ್ ಅನೀಯರ್ ಪ್ರತ್ಯಯೋ ಪಠಾಮಃ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕೃದಂತಗಳಲ್ಲಿ ಒಂದಾದಂತಹ ತವ್ಯತ್ ಪ್ರತ್ಯಯ ಹಾಗೂ ಅನೀಯರ್ ಪ್ರತ್ಯಯ ಇವುಗಳ ಬಗ್ಗೆ ನಾವು ನೋಡೋಣ. ಏತೌ ತವ್ಯತ್ ಅನೀಯರ್ ಏತೌ ವಿಧ್ಯರ್ಥೆ ಭವತಃ. ಈ ತವ್ಯತ್ ಮತ್ತು ಅನೀಯರ್ ಎರಡೂ ಪ್ರತ್ಯಯಗಳು ವಿಧ್ಯರ್ಥಕಗಳಾಗಿವೆ. ಆರ್ಡರ್ ಮಾಡುವ ಅರ್ಥದಲ್ಲಿ, ವಿಧಿಸುವಂತಹ ಅರ್ಥದಲ್ಲಿ ಇದನ್ನು ನಾವು ಉಪಯೋಗಿಸ್ತೇವೆ. ಪಶ್ಯಂತು. ಸಕರ್ಮಕ ಧಾತೋ ಕರ್ಮಣಿ ಅರ್ಥೆ ಅರ್ಥಾತ್ ಕರ್ಮಾರ್ಥೆ, ಅಕರ್ಮಕ ಧಾತೋ ಭಾವಾರ್ಥೆ ಚ ಧಾತುಭ್ಯಃ ತವ್ಯತ್ ಅನೀಯರ್ ಪ್ರತ್ಯಯಾಃ ಪ್ರಯುಜ್ಯಂತೆ. ಏತೌ ದ್ವೌ ಅಪಿ ತವ್ಯತ್ ಅನೀಯರ್ ಏತೌ ದ್ವೌ ಅಪಿ ಸಕರ್ಮಕ ಧಾತೋ ಕರ್ಮಣಿ ಅರ್ಥೆ ಅರ್ಥಾತ್ ಕರ್ಮಣಿ ಪ್ರಯೋಗೆ ಧಾತುಭ್ಯಃ ಪ್ರಯುಜ್ಯತೆ. ಈ ತವ್ಯತ್ ಮತ್ತು ಅನೀಯರ್ ಈ ಎರಡು ಪ್ರತ್ಯಯಗಳನ್ನು ನಾವು ಸಕರ್ಮಕ ಧಾತುಗಳಿಗೆ ಕರ್ಮಣಿ ಅರ್ಥದಲ್ಲಿ, ಸಕರ್ಮಕ ಧಾತು ಕರ್ಮಪದದ ಅಪೇಕ್ಷೆ ಉಳ್ಳಂತಹ ಧಾತುಗಳಿಗೆ ನಾವು ಸಕರ್ಮಕ ಧಾತು ಅಂತ ಕರಿತೇವೆ. ಅಂದರೆ ಕ್ರಿಯಾಪದಕ್ಕೆ ಧಾತುವಿಗೆ ಕಿಂ ಅಥವಾ ಕಂ ಎಂಬ ಪ್ರಶ್ನೆ ಹಾಕಿದಾಗ ಅದಕ್ಕೆ ಉತ್ತರ ಸಿಗುವಂಥದ್ದು ಅದಕ್ಕೆ ಧಾತು, ಅಂತಹ ಧಾತುವಿಗೆ ಸಕರ್ಮಕ ಧಾತು. ಉದಾಹರಣೆಗೆ ಪಠತಿ, ಕಿಂ ಪಠತಿ, ಪಾಠಂ ಪಠತಿ, ಆಗ ಒಂದು ಉತ್ತರ ಸಿಗ್ತದಲ್ವಾ, ಅದಕ್ಕೆ ಸಕರ್ಮಕ ಧಾತು ಅಂತ ಕರಿತೇವೆ. ಅಂತಹ ಸಕರ್ಮಕ ಧಾತುವಿಗೆ ಕರ್ಮಣಿ ಅರ್ಥೆ, ಕರ್ಮಣಿ ಪ್ರಯೋಗದಲ್ಲಿ, ಕರ್ಮಪದ ಪ್ರಧಾನವಾದಂತಹ ಕರ್ಮಣಿ ಪ್ರಯೋಗದಲ್ಲಿ ಧಾತುಭ್ಯ ತವ್ಯತ್ ಅನೀಯರ್, ತವ್ಯತ್ ಅಥವಾ ಅನೀಯರ್ ಪ್ರತ್ಯಯ ಪ್ರಯುಜ್ಯತೆ. ಧಾತುಗಳಿಗೆ, ಕೃದಂತಗಳು ಧಾತುಗಳಿಗೆ, ಧಾತುಗಳ ನಂತರ ಕೃದಂತ ಪ್ರಕೃತ ಪ್ರತ್ಯಯಗಳು ಬಂದು ಸೇರುವಂಥದ್ದು. ಆ ಧಾತುಗಳಿಗೆ ತವ್ಯತ್ ಪ್ರತ್ಯಯವು ಸೇರಿಸಬಹುದು, ಅನೀಯರ್ ಪ್ರತ್ಯಯವು ಬಂದು ಸೇರಬಹುದು. ಒಂದು. ಇನ್ನು ಅಕರ್ಮಕ ಧಾತೋ ಭಾವಾರ್ಥೆ ಧಾತುಭ್ಯ ತವ್ಯತ್ ಅನೀಯರ್ ಪ್ರತ್ಯಯ ಪ್ರಯುಜ್ಯಂತೆ. ಅಕರ್ಮಕ ಧಾತೋ ಭಾವಾರ್ಥೆ ಅರ್ಥಾತ್ ಭಾವೇ ಪ್ರಯೋಗೆ ಧಾತುಭ್ಯ ಪ್ರಯುಜ್ಯತೆ. ಹೇಗೆ ಅಕರ್ಮಕ ಧಾತು ನಾಮ ಕರ್ಮಪದಸ್ಯ ಆಕಾಂಕ್ಷ ಅಪೇಕ್ಷಾ ನ ಭವತಿ ಸಹ ಧಾತು ಅಕರ್ಮಕ ಧಾತು. ಕರ್ಮಪದದ ಅಪೇಕ್ಷೆ ಇಲ್ಲದೆ ಇರುವಂತಹ ಧಾತುವಿಗೆ ಅಕರ್ಮಕ ಧಾತು ಅಂತ ಕರಿತೇವೆ. ಅಂದರೆ ಈಗ ತಿಷ್ಠತಿ, ಸ್ಥಾಧಾತು, ಕಿಂ ತಿಷ್ಠತಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಸಿಗೋದಿಲ್ಲ. ಹಸತಿ, ಕಿಂ ಹಸತಿ, ಕಂ ಹಸತಿ, ಉತ್ತರ ಸಿಗೋದಿಲ್ಲ. ಹಾಗಾಗಿ ಹಸ್ ಧಾತು, ಸ್ಥಾಧಾತು ಇವುಗಳು ಅಕರ್ಮಕ ಧಾತು ಅಂತ ಕರಿತೇವೆ. ಅಂತಹ ಅಕರ್ಮಕ ಧಾತುಗಳಿಗೆ ಭಾವಾರ್ಥೆ, ಭಾವೇ ಪ್ರಯೋಗೆ, ಭಾವೇ ಪ್ರಯೋಗದಲ್ಲಿ ಧಾತುಗಳಿಗೆ ಈ ತವ್ಯತ್ ಮತ್ತು ಅನೀಯರ್ ಪ್ರತ್ಯಯಗಳು ಬಂದು ಸೇರುತ್ತವೆ. ಭಾವಾರ್ಥದಲ್ಲಿ ಇದನ್ನು ನಾವು ಉಪಯೋಗಿಸ್ತೇವೆ. ಯಾವುದೇ ಕ್ರಿಯೆಯು ಮಾಡಲ್ಪಡಬೇಕು ಅಥವಾ ಮಾಡಬೇಕು ಎಂದು ಹೇಳುವಾಗ ಈ ಕೆಲಸ ಆಗಲೇಬೇಕು, ಆರ್ಡರ್ ಮಾಡುವಂಥದ್ದು, ವಿಧಿಸುವಂಥದ್ದು. ಆ ಸಂದರ್ಭದಲ್ಲಿ ಆ ಕ್ರಿಯೆಯನ್ನು ಹೇಳುವ ಧಾತುವಿಗೆ ಭಾವಾರ್ಥದಲ್ಲಿ, ಭಾವೇ ಪ್ರಯೋಗದಲ್ಲಿ ಮತ್ತು ಕರ್ಮಾರ್ಥದಲ್ಲಿ, ಕರ್ಮ ಪ್ರಧಾನವಾದಂತಹ ಅರ್ಥದಲ್ಲಿ ಈ ತವ್ಯತ್ ಮತ್ತು ಅನೀಯರ್ ಈ ಎರಡು ಪ್ರತ್ಯಯ ತವ್ಯತ್ ಅನೀಯರ್ ಎಂಬ ವಿಧ್ಯರ್ಥಕ ಕೃತ್ ಪ್ರತ್ಯಯಗಳು ಸೇರಿ ವಿಶೇಷಣಗಳಾಗ್ತವೆ. ಆ ಧಾತುವಿಗೆ ತವ್ಯತ್ ಅನೀಯರ್ ಪ್ರತ್ಯಯಗಳು ಸೇರಿ ವಿಧಿಸುವಂತಹ, ಆರ್ಡರ್ ಮಾಡುವಂತಹ ಅರ್ಥದಲ್ಲಿ ಈ ಪ್ರತ್ಯಯಗಳು ಸೇರಿ ವಿಶೇಷಣಗಳಾಗ್ತವೆ. ವಿಶೇಷ, ವಿಶೇಷಣ, ವಿಶೇಷಣ ಎಡ್ಜೆಕ್ಟಿವ್ಗಳಾಗಿ ಎಡ್ಜೆಕ್ಟಿವ್ ಆಗ್ತದೆ. ಏತದಂತಂ ಅಪಿ ವಿಶೇಷಣಂ ಭವತಿ. ತವ್ಯತ್ ಅನೀಯರ್ ಪ್ರತ್ಯಯೋ ವಿಶೇಷಣ ರೂಪೇಣ ಅಪಿ ಪ್ರಯುಜ್ಯತೆ. ಅಡ್ಜೆಕ್ಟಿವ್ ಆಗಿ ನಾವು ಅದನ್ನು ವಾಕ್ಯದಲ್ಲಿ ಬಳಸ್ತೇವೆ. ಆಗ ವಿಶೇಷಣಕ್ಕೆ ಸಂಬಂಧಪಟ್ಟಂತಹ ಆ ಪದಗಳು ಕರ್ಮಣಿ ಪ್ರಯೋಗದಲ್ಲಿ ಕರ್ತೃಪದಗಳು ತೃತೀಯ ವಿಭಕ್ತಿಯಲ್ಲಿರಬೇಕು. ಕರ್ಮಣಿ ಪ್ರಯೋಗದಲ್ಲಿ ನಾವು ತವ್ಯತ್ ಅನೀಯರ್ ಪ್ರತ್ಯಯವನ್ನು ನಾವು ಬಳಸ್ತೇವೆ ಕರ್ಮಣಿ ಅರ್ಥದಲ್ಲಿ. ಆಗ ಕರ್ತೃಪದ
ತೃತೀಯ ವಿಭಕ್ತಿಯಲ್ಲಿರಬೇಕು ಅಲ್ವಾ. ಕರ್ಮಣಿ ಪ್ರಯೋಗವನ್ನು ನೆನಪು ಮಾಡ್ಕೊಳ್ಳಿ. ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿ ಇರಬೇಕು. ಕರ್ಮಣಿ ಪ್ರಯೋಗೆ ಕರ್ತೃಪದಂ ತೃತೀಯ ವಿಭಕ್ತೌ ಕರ್ಮಪದಂ ಚ ಪ್ರಥಮ ವಿಭಕ್ತೌ ಭವತಿ. ಕ್ರಿಯಾಯಾಹ ಲಿಂಗಂ ವಚನಂ ಚ ಪ್ರಥಮಾಂತ ಕರ್ಮಪದ ಅನುಸಾರಮೇವ ಭವತಿ. ಹಾಗೆ ಭಾವೆ ಪ್ರಯೋಗದಲ್ಲಿ ನಾವು ತವ್ಯತ್ ಅನಿಯರ ಪ್ರತ್ಯಯವನ್ನು ನಾವು ಉಪಯೋಗ ಮಾಡುವಾಗ ಭಾವೆ ಪ್ರಯೋಗೇತು ಕರ್ಮ ಪದಂ ನ ಭವತಿ, ಕ್ರಿಯಾಪದಂ ತು ಸದಾ ನಪುಂಸಕಲಿಂಗಸ್ಯ ಏಕವಚನೆ ಭವತಿ. ಭಾವೆ ಪ್ರಯೋಗದಲ್ಲಿ ಈ ತವ್ಯತ್ ಮತ್ತು ಅನಿಯರ ಪ್ರತ್ಯಯಗಳು ಭಾವೆ ಪ್ರಯೋಗದಲ್ಲಿ ಯಾವಾಗಲೂ ನಪುಂಸಕಲಿಂಗದಲ್ಲಿ ಮತ್ತು ಏಕವಚನದಲ್ಲಿಯೇ ಇರಬೇಕು. ಅದು ಭಾವೆ ಪ್ರಯೋಗದ ಅರ್ಥವನ್ನು ನಾವು ಹೇಳುವಾಗ. ಇದಿಷ್ಟು ನಿಯಮಗಳು ತವ್ಯತ್ ಮತ್ತು ಅನಿಯರ ಪ್ರತ್ಯಯಗಳು. ಸುಲಭ ಇದೆ. ಇದಾನಿ ಅಧುನಾ ಏತಾನಿ ಪದಾನಿ ಪಶ್ಯಂತು. ಅತ್ರ ಪಶ್ಯಂತು ಗಂತವ್ಯಂ ಇತಿ ಪದಂ ಅಸ್ತಿ. ಗಂತವ್ಯಂ ಅತ್ರ ಗಂತವ್ಯಂ, ದ್ರಷ್ಟವ್ಯಂ, ಪಠಿತವ್ಯಂ ಅತ್ರ ಅಸ್ತಿ ಪಠಿತವ್ಯಂ, ಲೇಖಿತವ್ಯಂ ಇಲ್ಲಿ ನೋಡಿ ಲೇಖಿತವ್ಯಂ, ವಕ್ತವ್ಯಂ ಇತಿ ಏತೇಷಾಂ ಪದಾನಾಂ ಅಂತೆ ಗಂತವ್ಯ, ದ್ರಷ್ಟವ್ಯ, ಪಠಿತವ್ಯ, ಲೇಖಿತವ್ಯ, ವಕ್ತವ್ಯ ಇತಿ ಏತೇಷಾಂ ಪದಾನಾಂ ಅಂತೆ ತವ್ಯಂ ತವ್ಯಂ ಇತಿ ಪದಂ ತವ್ಯತ್ ಪ್ರತ್ಯಯಸ್ಯ ಅಸ್ತಿ. ಇಲ್ಲಿ ತವ್ಯ, ದ್ರಷ್ಟವ್ಯ, ಪಠಿತವ್ಯ, ಲೇಖಿತವ್ಯ, ಇಲ್ಲಿ ತವ್ಯ ಎಂಬ ಪದವು ನಮಗೆ ಕೇಳ್ತದಲ್ವ, ತವ್ಯ ತವ್ಯ, ಅದನ್ನು ನಾವು ತವ್ಯತ್ ಪ್ರತ್ಯಯ ಎಂಬುದಾಗಿ ನಾವು ಕರಿತೇವೆ. ಇದಾನಿಂ ಗಮನೀಯಂ ಅತ್ರ ಪಶ್ಯಂತು ಗಮನೀಯಂ, ದರ್ಶನೀಯಂ, ಪಠನೀಯಂ, ಲೇಖನೀಯಂ, ವಚನೀಯಂ ಇತಿ ಏತೇಷಾಂ ಪದಾನಾಂ ಅಂತೆ ನೀಯಂ ನೀಯಂ ಇತಿ ದೃಶ್ಯತೆ ಖಲು. ಏತತ್ ನೀಯಂ ಇತಿ ಪದಂ ಅನೀಯರ್ ಪ್ರತ್ಯಯಸ್ಯ ಅಸ್ತಿ. ಇಲ್ಲಿ ಗಮನೀಯ, ದರ್ಶನೀಯ, ಪಠನೀಯ, ಲೇಖನೀಯ, ವಚನೀಯ ಅಂತ ಇದೆ ಅಲ್ವಾ, ಅಲ್ಲಿ ನೀಯ ಎಂಬ ಪದ ನಮಗೆ ಕೇಳ್ತದಲ್ವಾ, ಆ ಪದವೇ ನಾವು ಅನೀಯರ್ ಪ್ರತ್ಯಯ ಅಂತ ಹೇಳಿ ನಾವು ಕರಿತೇವೆ. ಅಧುನಾ ವಯಂ ತವ್ಯತ್ ಪ್ರತ್ಯಯಸ್ಯ ಪ್ರಯೋಗಂ ಪಶ್ಯಾಮಃ. ಪ್ರಯೋಗೆ ತವ್ಯತ್ ಪ್ರಯೋಗೆ ತವ್ಯತ್ ಪ್ರತ್ಯಯಸ್ಯ ಲೋಪಃ ಭವತಿ. ತಕಾರಸ್ಯ ಲೋಪೇ ಕೃತೆ ತವ್ಯ ಇತಿ ಅವಶಿಷ್ಯತೆ. ಈ ತವ್ಯತ್ ಪ್ರತ್ಯಯ ಧಾತುವಿಗೆ, ಗಮ್ ಎನ್ನುವ ಧಾತುವಿಗೆ ತವ್ಯತ್ ಪ್ರತ್ಯಯವನ್ನು ನಾವು ಸೇರಿಸ್ತೇವೆ. ಈ ತವ್ಯತ್ ಪ್ರತ್ಯಯದಲ್ಲಿ ಕೊನೆಗೆ ಈ ತಕಾರ, ತವ್ಯ ಅಂತ ಮಾತ್ರ ಉಳಿಯುವಂಥದ್ದು, ತಕಾರ ಲೋಪವಾಗ್ತದೆ. ಹಾಗೆಯೇ ಅನೀಯರ್ ಪ್ರತ್ಯಯ, ಗಮ್ ಧಾತುವಿಗೆ ಅನೀಯರ್ ಪ್ರತ್ಯಯವನ್ನು ಸೇರಿಸಿದಾಗ ಪ್ರಯೋಗೆ ಅನೀಯರ ಪ್ರತ್ಯಯಸ್ಯ ರಕಾರಃ ಲೋಪಃ ಭವತಿ. ರಕಾರಸ್ಯ ಲೋಪೇ ಕೃತೆ ಸತಿ ಅನೀಯ ಅನೀಯ ಇತಿ ಅವಶಿಷ್ಯತೆ. ರಕಾರ ಲೋಪವಾದಾಗ ಅನೀಯ ಅಂತ ಕೊನೆಗೆ ಧಾತುವಿಗೆ ಸೇರಿ ಕೊನೆಯಲ್ಲಿ ಆ ಪದ ಇರ್ತದೆ. ತವ್ಯತ್ ಪ್ರತ್ಯಯಸ್ಯ ಅನೀಯರ್ ಪ್ರತ್ಯಯಸ್ಯ ರೂಪಾಣಿ ತ್ರಿಷು ಲಿಂಗೇಶು ಅಪಿ ಭವಂತಿ. ಮೂರೂ ಲಿಂಗಗಳಲ್ಲಿ ವಿಶೇಷಣಗಳಾಗ್ತೇವಲ್ಲ, ಮೂರೂ ಲಿಂಗದಲ್ಲಿ ತವ್ಯತ್ ಮತ್ತು ಅನೀಯರ ಪ್ರತ್ಯಯಗಳು ರೂಪಗಳನ್ನು ಹೊಂದುತ್ತದೆ. ಮೂರು ಲಿಂಗಗಳಲ್ಲಿ, ಹಾಗೆ ಏಕವಚನ, ದ್ವಿವಚನ, ಬಹುವಚನ ರೂಪಗಳಲ್ಲಿ. ಅದನ್ನು ನಾವು ಗಮನಿಸೋಣ. ನೋಡಿ, ಗಮ್ ಧಾತುವಿಗೆ ತವ್ಯತ್ ಪ್ರತ್ಯಯವನ್ನು ಸೇರಿಸಿದಾಗ ಪುಲ್ಲಿಂಗೆ, ಪುಲ್ಲಿಂಗ ರೂಪದಲ್ಲಿ ಗಂತವ್ಯ ಇತಿ ಭವತಿ. ತವ್ಯತ್ ಪ್ರತ್ಯಯಸ್ಯ ರೂಪಾಣಿ ತ್ರಿಷು ಲಿಂಗೇಶು ಭವಂತಿ. ಮೂರೂ ಲಿಂಗಗಳಲ್ಲಿಯೂ ತವ್ಯತ್ ಅನಿಯರ ಪ್ರತ್ಯಯವನ್ನು ನಾವು ಬಳಸಬಹುದು. ಯಥಾ ಪುಲ್ಲಿಂಗೆ ಗಮನೀಯ ಗಂತವ್ಯ, ತವ್ಯತ್ ಪ್ರತ್ಯಯ ಗಂತವ್ಯ ಇತಿ ಪುಲ್ಲಿಂಗೆ. ಸ್ತ್ರೀಲಿಂಗೆ ಗಂತವ್ಯ ಇತಿ ಭವತಿ. ಗಂತವ್ಯ ಆಕಾರ ಅಂತ ಸ್ತ್ರೀಲಿಂಗ ಶಬ್ದವತ್. ನಪುಂಸಕಲಿಂಗೆ ಗಂತವ್ಯಂ ಇತಿ ಅಕಾರಾಂತ ಪುಲ್ಲಿಂಗ ಶಬ್ದವತ್ ಭವತಿ. ಗಂತವ್ಯ ಅಕಾರಾಂತ ಪುಲ್ಲಿಂಗ ಶಬ್ದ, ಗಂತವ್ಯ ಆಕಾರಾಂತ ಸ್ತ್ರೀಲಿಂಗ ಶಬ್ದವತ್. ನಪುಂಸಕಲಿಂಗೆ ಗಂತವ್ಯಂ ಅಕಾರಾಂತ ನಪುಂಸಕಲಿಂಗ ಶಬ್ದವತ್. ಇದು ರಾಮಶಬ್ದದಾಗೆ 7 ವಿಭಕ್ತಿಗಳಲ್ಲಿ ಹೇಳುವಂಥದ್ದು. ಗಂತವ್ಯ, ಗಂತವ್ಯೋ, ಗಂತವ್ಯ. ಸ್ತ್ರೀಲಿಂಗೆ ಗಂತವ್ಯ, ಸೀತಾ ಶಬ್ದದ ಹಾಗೆ ಗಂತವ್ಯ, ಗಂತವ್ಯೇ, ಗಂತವ್ಯ ಈ ರೀತಿ. ಗಂತವ್ಯಂ ನಪುಂಸಕಲಿಂಗ ಅಕಾರಾಂತ ವನ ಶಬ್ದದ ಹಾಗೆ ಗಂತವ್ಯಂ, ಗಂತವ್ಯೇ, ಗಂತವ್ಯಾನಿ. ಇದು ಪುಲ್ಲಿಂಗ, ಸ್ತ್ರೀಲಿಂಗ. ಹಾಗೆ ಗಮ್ ಧಾತುವಿಗೆ ಅನಿಯರ್ ಪ್ರತ್ಯಯವನ್ನು ನಾವು ಸೇರಿಸಿದಾಗ ಗಮನೀಯ ಹೋಗಬೇಕು
ಅರ್ಥ ಒಂದೇ. ಗಂತವ್ಯ ಅಂತ ಹೇಳಿದ್ರೆ ಹೋಗಲ್ಪಡತಕ್ಕದ್ದು, ಹೋಗಲೇಬೇಕು. ಗಮನೀಯ ಅಂತ ಹೇಳಿದ್ರೆ ಕೂಡ ಹೋಗಬೇಕು ಎನ್ನುವಂಥ ಅರ್ಥ. ಇಲ್ಲಿ ಗಮನೀಯ ಕೊನೆಯಲ್ಲಿ ನೀಯ ಅಂತ ಇರ್ತದೆ. ತವ್ಯದಲ್ಲಿ ತವ್ಯ ಅಂತ ಹೇಳಿ ಕೇಳ್ತದೆ. ಗಮನೀಯ ಸ್ತ್ರೀಲಿಂಗ. ಇಲ್ಲಿ ಗಮನೀಯ ಅಕಾರ ಅಂತ ಪುಲ್ಲಿಂಗ ಶಬ್ದವತ್. ಗಮನೀಯ ಗಮನೀಯೌ ಗಮನೀಯ ಇತಿ. ಗಮನೀಯ ಇತಿ ಆಕಾರ ಅಂತ ಸ್ತ್ರೀಲಿಂಗ ಶಬ್ದವತ್ ರೂಪಾಣಿ. ಗಮನೀಯ ಗಮನೀಯೇ ಗಮನೀಯಾ ಲತಾ ಲತೆ ಲತಾ ಈ ರೀತಿ. ಗಮನೀಯಂ ಅಕಾರ ಅಂತ ನಪುಂಸಕಲಿಂಗ ಶಬ್ದವತ್. ಗಮನೀಯಂ ಗಮನೀಯೇ ಗಮನೀಯಾನಿ ಹೋಗಬೇಕು. ಹಾಗೆ ದೃಶ್ ಇತಿ ಧಾತು ತವ್ಯತ್ ಪ್ರತ್ಯಯಸ್ಯ ಯೋಜನೇನ ದ್ರಷ್ಟವ್ಯ ನೋಡಲ್ಪಡತಕ್ಕದ್ದು, ನೋಡಬೇಕು ಎನ್ನುವ ಅರ್ಥದಲ್ಲಿ. ಇಲ್ಲಿ ಕೆಲವು ನಿಯಮದ ಪ್ರಕಾರ ರೂಪಗಳು ಬದಲಾಗ್ತದೆ. ಇದು ಅಭ್ಯಾಸ ಬಲದಿಂದ ತಿಳ್ಕೊಳ್ಬೇಕು. ದೃಶ್ ಧಾತುವಿಗೆ ತವ್ಯ ಸೇರಿದಾಗ ದ್ರಷ್ಟವ್ಯ ಪುಲ್ಲಿಂಗೆ, ದ್ರಷ್ಟವ್ಯ ಇತಿ ಸ್ತ್ರೀಲಿಂಗೆ, ದ್ರಷ್ಟವ್ಯಂ ಇತಿ ನಪುಂಸಕಲಿಂಗೆ. ಅನಿಯರ್ ಪ್ರತ್ಯಯಸ್ಯ ಯೋಜನೇನ ದರ್ಶನೀಯ ನೋಡಲು ಯೋಗ್ಯವಾದದ್ದು ಎನ್ನುವ ಅರ್ಥದಲ್ಲಿ ದರ್ಶನೀಯ ಪುಲ್ಲಿಂಗೆ, ದರ್ಶನೀಯ ಇತಿ ಸ್ತ್ರೀಲಿಂಗೆ, ದರ್ಶನೀಯಂ ನಪುಂಸಕಲಿಂಗೆ. ಹಾಗೆ ಪಟ್ ಧಾತುವಿಗೆ ತವ್ಯತ್ ಪ್ರತ್ಯಯವನ್ನು ಸೇರಿಸಿದಾಗ ಪಠಿತವ್ಯ ಎರಡು ಅಕ್ಷರದ ಧಾತುವಿಗೆ, ಪಟ್ ಎರಡು ಅಕ್ಷರದ ಧಾತುವಿಗೆ ಇಕಾರ ಆದೇಶವಾಗಿ ಪಠಿತವ್ಯ ಅಂತ ಆಗ್ತದೆ. ಸ್ತ್ರೀಲಿಂಗೆ ಪಠಿತವ್ಯ ಇತಿ ಭವತಿ. ನಪುಂಸಕಲಿಂಗೆ ಪಠಿತವ್ಯಂ, ನಪುಂಸಕಲಿಂಗೆ ಪಠಿತವ್ಯಂ. ಪಟ್ ಧಾತು ಅನೀಯರ್ ಪ್ರತ್ಯಯಸ್ಯ ಯೋಜನೇನ ಪಠನೀಯ ಓದಬೇಕು, ಓದಲ್ಪಡತಕ್ಕದ್ದು ಪಠನೀಯ. ಪಠನೀಯ ಸ್ತ್ರೀಲಿಂಗ, ಪಠನೀಯಂ ನಪುಂಸಕಲಿಂಗ. ಲಿಖ್ ಧಾತು ತವ್ಯತ್ ಪ್ರತ್ಯಯ ಲೇಖಿತವ್ಯ ಬರೆಯಬೇಕು, ಬರೆಯಲ್ಪಡತಕ್ಕದ್ದು ಲೇಖಿತವ್ಯ. ಸ್ತ್ರೀಲಿಂಗೆ ಲೇಖಿತವ್ಯ, ನಪುಂಸಕಲಿಂಗೆ ಲೇಖಿತವ್ಯಂ ಅಂತ ಆಗ್ತದೆ. ಅನಿಯರ್ ಪ್ರತ್ಯಯಸ್ಯ ಯೋಜನೇನ ಲೇಖನೀಯ ಬರೆಯಬೇಕು, ಲೇಖನೀಯ ಸ್ತ್ರೀಲಿಂಗೆ, ಲೇಖನೀಯಂ ನಪುಂಸಕಲಿಂಗ. ಹಾಗೆ ವಚ್ ಧಾತು ತವ್ಯತ್ ಪ್ರತ್ಯಯ ವಕ್ತವ್ಯ ಅಂತ ಆಗ್ತದೆ. ವಚ್ ಧಾತುವಿಗೆ ತವ್ಯತ್ ಸೇರಿದ ವಕ್ತವ್ಯ ಹೇಳಲ್ಪಡತಕ್ಕದ್ದು, ಹೇಳಬೇಕು ಎನ್ನುವ ಅರ್ಥ. ವಕ್ತವ್ಯ ಸ್ತ್ರೀಲಿಂಗ ರೂಪ, ವಕ್ತವ್ಯಂ ನಪುಂಸಕಲಿಂಗ. ಹಾಗೆ ಅನಿಯರ್ ಪ್ರತ್ಯಯ ಬಂದಾಗ ವಚನೀಯ ಹೇಳಬೇಕು, ವಚನೀಯ, ವಚನೀಯ ಸ್ತ್ರೀಲಿಂಗ, ವಚನೀಯಂ ನಪುಂಸಕಲಿಂಗ. ಈ ರೀತಿ ತವ್ಯತ್. ನೀವು ವಾಕ್ಯದಲ್ಲಿ ತವ್ಯ ಅಂತ ಹೇಳಿ ಕಂಡು ಬಂದರೆ ನೀವು ಕೃದಂತಪದ ತವ್ಯತ್ ಅಂತ ಗುರುತಿಸಲಿಕ್ಕೆ ಸುಲಭ. ಗಮನೀಯ, ದರ್ಶನೀಯ, ಪಠನೀಯ ಅಂತ ಹೇಳಿ ಒಂದು ವಾಕ್ಯದಲ್ಲಿ ತವ್ಯತ್ ಅನಿಯರ ಪ್ರತ್ಯಯದ ಪ್ರಯೋಗ ಇದ್ದರೆ ಈ ರೀತಿಯ ನೀಯ ಅಂತ ಕಂಡು ಬಂದರೆ ಅದಕ್ಕೆ ನೀವು ಅನಿಯರ ಪ್ರತ್ಯಯ ಅಂತ ನೀವು ಗುರುತಿಸಲಿಕ್ಕೆ ಸುಲಭ ಆಗ್ತದೆ. ಇದಾನಿ ವಾಕ್ಯಾನಿ ಪಶ್ಯಂತು. ಛಾತ್ರೇಣ ಉತ್ತರಂ ವಕ್ತವ್ಯಂ. ಇದೆಲ್ಲವೂ ಕೂಡ ಕರ್ಮಣಿ ರೂಪದಲ್ಲಿ ಇರುವಂಥದ್ದು. ತವ್ಯತ್ ಪ್ರತ್ಯಯ ಅನಿಯರ್ ಪ್ರತ್ಯಯ ಕರ್ಮಾರ್ಥೆ ಕರ್ಮಣಿ ಪ್ರಯೋಗದಲ್ಲಿ ಬಳಸ್ತೇವೆ, ಅಥವಾ ಭಾವೇ ಪ್ರಯೋಗದಲ್ಲಿ. ನೋಡಿ, ಕರ್ತರಿ ಪ್ರಯೋಗದಲ್ಲಿ ಇರುವುದೇ ಇಲ್ಲ. ನೋಡಿ, ಛಾತ್ರೇಣ ಉತ್ತರಂ ವಕ್ತವ್ಯಂ. ಛಾತ್ರನಿಂದ ಉತ್ತರಂ, ಉತ್ತರವು ವಕ್ತವ್ಯಂ ಹೇಳಲ್ಪಡತಕ್ಕದ್ದು, ಹೇಳಬೇಕು. ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದ ಪ್ರಾಧಾನ್ಯ ನಪುಂಸಕಲಿಂಗದಲ್ಲಿದೆ, ಏಕವಚನದಲ್ಲಿದೆ ವಕ್ತವ್ಯಂ. ಅತ್ರ ತವ್ಯತ್ ಪ್ರತ್ಯಯ ವಕ್ತವ್ಯ, ತವ್ಯ ಅಂತ ಬಂತು, ನೀವು ಗುರುತಿಸಬೇಕು ವಕ್ತವ್ಯಂ ತವ್ಯತ್ ಪ್ರತ್ಯಯ. ಸರ್ವೈ ಧರ್ಮಸಂಗ್ರಹ ಕರ್ತವ್ಯ, ಎಲ್ಲರಿಂದಲೂ ಧರ್ಮಸಂಗ್ರಹವು ಕರ್ತವ್ಯ ಮಾಡಲ್ಪಡತಕ್ಕದ್ದು. ಕೃಧಾತು ಅದಕ್ಕೆ ತವ್ಯ ಪ್ರತ್ಯಯ ಸೇರಿಸಿ ಕರ್ತವ್ಯ ಅಂತ ಪದ ಬಂತು, ಮಾಡಲೇಬೇಕು ವಿದ್ಯಾರ್ಥಕ. ಧರ್ಮಸಂಗ್ರಹ ಪುಲ್ಲಿಂಗ, ಇಲ್ಲಿ ಕರ್ಮಪದ ಪ್ರಾಧಾನ್ಯತೆ ಕರ್ಮಣಿ ಪ್ರಯೋಗದಲ್ಲಿ. ಸಂಗ್ರಹ ಪುಲ್ಲಿಂಗ ಇರುವ ಕಾರಣ ಕರ್ತವ್ಯ ಅಂತ ಪುಲ್ಲಿಂಗದಲ್ಲಿದೆ. ಎಲ್ಲರಿಂದಲೂ ಧರ್ಮ ಸಂಗ್ರಹವು ಕರ್ತವ್ಯ. ಅತ್ರ ಕೃದಂತಪದಂ ಕರ್ತವ್ಯ ಇತಿ ತವ್ಯತ್ ಪ್ರತ್ಯಯ. ತ್ವಯಾ ಸಮ್ಯಕ್ ಅಭ್ಯಾಸ ಕರ್ತವ್ಯ. ಅತ್ರ ಕೃದಂತಪದಂ ಕರ್ತವ್ಯ ಇತಿ ಪ್ರತ್ಯಯ ಕಃ ತವ್ಯತ್ ಪ್ರತ್ಯಯ. ತ್ವಯಾ ನಿನ್ನಿಂದ, ಸಮ್ಯಕ್ ಚೆನ್ನಾಗಿ, ಅಭ್ಯಾಸ ಅಭ್ಯಾಸವು ಕರ್ತವ್ಯ ಮಾಡಲ್ಪಡಬೇಕು, ಮಾಡಲ್ಪಡತಕ್ಕದ್ದು. ಅಭ್ಯಾಸ ಪುಲ್ಲಿಂಗ ಕರ್ಮಪದ, ಹಾಗಾಗಿ ಇಲ್ಲಿ ಕ್ರಿಯೆಯನ್ನು ಸೂಚಿಸುವ ಕೃದಂತಪದವು ಕೂಡ ಪುಲ್ಲಿಂಗದಲ್ಲಿದೆ, ಕರ್ತವ್ಯ. ಮಯಾ ದೇವೋಪಾಸನಾ ಕರ್ತವ್ಯ, ಕರ್ತವ್ಯ. ಮಯಾ ದೇವ ಉಪಾಸನಾ ಕರ್ತವ್ಯ. ಅತ್ರ
ಕೃದಂತಪದಂ ಕರ್ತವ್ಯ ತವ್ಯತ್ ಪ್ರತ್ಯಯ. ನಯ ನನ್ನಿಂದ ದೇವ ಉಪಾಸನಾ ದೇವೋಪಾಸನೆ ಉಪಾಸನೆಯು ದೇವರ ಪೂಜೆಯು ಕರ್ತವ್ಯ ಮಾಡಲ್ಪಡತಕ್ಕದ್ದು ಮಾಡಬೇಕು ಹೇಳಿ. ಉಪಾಸನಾ ಇಲ್ಲಿ ಕರ್ಮಪದ ಸ್ತ್ರೀಲಿಂಗದಲ್ಲಿದೆ, ಹಾಗಾಗಿ ಕರ್ತವ್ಯ ಅಂತ ಸ್ತ್ರೀಲಿಂಗದಲ್ಲಿದೆ. ಗುರುತಿಸ್ಲಿಕ್ಕಷ್ಟೇ ಪುಲ್ಲಿಂಗ ಯಾಕೆ ಸ್ತ್ರೀಲಿಂಗ ಯಾಕೆ ಬಂತು ಅಂಥೇಳಿ ಪರೀಕ್ಷೆಗೆ ನೀವು ಇಷ್ಟೇ ಬರೀಲಿಕ್ಕೆ. ಕೃದಂತಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತಾ ಇತಿ ಪ್ರಶ್ನಃ ಭವತಿ. ವಾಕ್ಯೇ ವಿದ್ಯಮಾನಂ ಕೃದಂತಪದಂ ಚಿತ್ವ. ಈ ವಾಕ್ಯವನ್ನು ಕೊಡ್ತೇವೆ, ಮಯಾ ದೇವ ಉಪಾಸನ ಕರ್ತವ್ಯ. ಅಲ್ಲಿ ನೀವು ಯಾವುದು ಕೃದಂತಪದ ಅಂತ ಗುರುತಿಸಬೇಕು. ಕರ್ತವ್ಯ ಇದು ಕೃದಂತಪದ, ತವ್ಯ ಅಂತ ಇದೆ, ಹಾಗಾಗಿ ಹೊರಗೆ ಬರಿಬೇಕು. ಕರ್ತವ್ಯ ಡ್ಯಾಶ್ ಹಾಕಿ ತವ್ಯತ್ ಪ್ರತ್ಯಯ ಅಂತ ಬರಿಬೇಕು. ಒಂದು ಮಾಡು. ಅಸ್ಮಾಭಿಃ ದೇಶಃ ರಕ್ಷಿತವ್ಯ. ನಮ್ಮಿಂದ ದೇಶವು ರಕ್ಷಿಸಲ್ಪಡಬೇಕು, ರಕ್ಷಿಸಲ್ಪಡತಕ್ಕದ್ದು. ದೇಶಃ ಪುಲ್ಲಿಂಗ, ರಕ್ಷಿತವ್ಯ ಪುಲ್ಲಿಂಗ. ರಕ್ಷಿತವ್ಯ ಇದು ಕೃದಂತಪದ, ತವ್ಯತ್ ಕೃದಂತಪದ. ಮಯಾ ನಗರಂ ಗಂತವ್ಯಂ ಅಸ್ತಿ. ಮಯಾ ನನ್ನಿಂದ ನಗರಂ ಪ್ರತಿ ನಗರವನ್ನು ಕುರಿತು ಹೋಗಬೇಕು, ಹೋಗಲ್ಪಡತಕ್ಕದ್ದು. ಗಂತವ್ಯಂ ಅಸ್ತಿ. ನಗರಂ ಕರ್ಮಪದ, ಗಂತವ್ಯಂ ಗಂತವ್ಯಂ ಅಸ್ತಿ ಹೋಗಲ್ಪಡದು. ಇಲ್ಲಿ ತವ್ಯತ್ ಪ್ರತ್ಯಯ ಗಂತವ್ಯ. ತ್ವಯಾ ಪಾಠಃ ಪಠಿತವ್ಯ. ನಿನ್ನಿಂದ ಪಾಠವು ಓದಲ್ಪಡತಕ್ಕದ್ದು. ತ್ವಯಾ ಪಾಠಃ, ಪಾಠಃ ಪುಲ್ಲಿಂಗ, ಪಠಿತವ್ಯ ಪುಲ್ಲಿಂಗ. ಕೃದಂತಪದ ಪಠಿತವ್ಯ ತವ್ಯತ್ ಪ್ರತ್ಯಯ. ಹಾಗಾಗಿ ತವ್ಯ ಕರ್ತವ್ಯ ರಕ್ಷಿತವ್ಯ ಗಂತವ್ಯ ಪಠನೀಯ ಎಲ್ಲಿ ತವ್ಯ ಅಂತ ಹೇಳಿ ಕೇಳುತ್ತದೆಯೋ ಒಂದು ಪದದಲ್ಲಿ ಅದು ತವ್ಯತ್ ಪ್ರತ್ಯಯ ಸುಲಭದಲ್ಲಿ ಗುರುತಿಸಬಹುದು. ಈಗ ಅನಿಯರ್ ಪ್ರತ್ಯಯ. ತ್ವಯಾ ಸಮ್ಯಕ್ ಅಭ್ಯಾಸ ಕರಣೀಯ. ತ್ವಯಾ ನಿನ್ನಿಂದ ಚೆನ್ನಾಗಿ ಅಭ್ಯಾಸವು ಮಾಡಲ್ಪಡಬೇಕು, ಮಾಡಲ್ಪಡತಕ್ಕದ್ದು. ಅಭ್ಯಾಸ ಪುಲ್ಲಿಂಗ, ಕರಣೀಯ ಕೃಧಾತು ಕರಣೀಯ. ಅನೀಯರ್ ನೀಯ ಅಂತ ಬಂತಲ್ವ ಕೊನೆಗೆ ಅನೀಯರ್ ಪ್ರತ್ಯಯ. ಬಾಲೇನ ಪಾಠ ಪಠನೀಯ. ಬಾಲಕನಿಂದ ಪಾಠವು ಓದಲ್ಪಡತಕ್ಕದ್ದು, ಓದಬೇಕು. ಪಾಠ ಪುಲ್ಲಿಂಗ, ಪಠನೀಯ. ಪಠಧಾತು ಅನೀಯರ್ ಪ್ರತ್ಯಯ, ಪಠನೀಯ. ಕೃದಂತಪದ ಪಠನೀಯ, ಅನೀಯರ್ ಪ್ರತ್ಯಯ. ಅಸ್ಮಾಭಿಃ ದೇಶಃ ರಕ್ಷಣೀಯ. ನಮ್ಮಿಂದ ದೇಶವು ರಕ್ಷಿಸಲ್ಪಡತಕ್ಕದ್ದು. ದೇಶಃ ಪುಲ್ಲಿಂಗ, ರಕ್ಷಣೀಯ ಪುಲ್ಲಿಂಗ. ರಕ್ಷಣೀಯ ರಕ್ಷಧಾತು ಅನಿಯರ್ ರಕ್ಷಣೀಯ. ಕೃದಂತಪದ ರಕ್ಷಣೀಯ. ಪರೀಕ್ಷಾ ಸಮಯೇ ದೂರದರ್ಶನಂ ನ ವೀಕ್ಷಣೀಯಂ. ಪರೀಕ್ಷಾ ಸಮಯದಲ್ಲಿ ದೂರದರ್ಶನವನ್ನು ನೋಡಬಾರದು. ದೂರದರ್ಶನಂ ನಪುಂಸಕಲಿಂಗ, ನ ವೀಕ್ಷಣೀಯಂ. ಈಕ್ಷಧಾತು ವೀಕ್ಷಣೀಯಂ ಅನಿಯರ್ ಪ್ರತ್ಯಯ. ವೀಕ್ಷಣೀಯ ಪದ ಕೃದಂತಪದ. ಸರ್ವೈಹಿ ಭಗವದ್ಗೀತಾ ಅಭ್ಯಸನೀಯ. ನೋಡಿ, ಸರ್ವೈಹಿ ಎಲ್ಲರಿಂದ, ಭಗವದ್ಗೀತಾ ಏನನ್ನು ಓದಬೇಕು? ಭಗವದ್ಗೀತಾ. ಇಲ್ಲಿ ಕರ್ಮಣಿ ರೂಪ ಏಕವಚನ ಸ್ತ್ರೀಲಿಂಗ. ಹಾಗಾಗಿ ಅಭ್ಯಸನೀಯ ಓದಲ್ಪಡತಕ್ಕದ್ದು, ಅಭ್ಯಾಸ ಮಾಡಲ್ಪಡತಕ್ಕದ್ದು. ಭಗವದ್ಗೀತಾ ಸ್ತ್ರೀಲಿಂಗ, ಅಭ್ಯಸನೀಯ. ಅನಿಯ ಸ್ತ್ರೀಲಿಂಗ ರೂಪ ಕೃದಂತಪದ, ಅನಿಯರ್ ಪ್ರತ್ಯಯ. ಪರೀಕ್ಷಾಯಾಂ ನಿರ್ದಿಷ್ಟಂ ಉತ್ತರಂ ಲೇಖನೀಯಂ. ಪರೀಕ್ಷೆಯಲ್ಲಿ ನಿರ್ದಿಷ್ಟವಾದ ಉತ್ತರಂ ಏನನ್ನು? ಉತ್ತರವನ್ನು ಬರೆಯಲ್ಪಡತಕ್ಕದ್ದು, ಉತ್ತರವು ಬರೆಯಲ್ಪಡತಕ್ಕದ್ದು. ಲೇಖನೀಯಂ ಅನಿಯರ್ ಪ್ರತ್ಯಯ. ಹಾಗಾಗಿ ಶಬ್ದದಲ್ಲಿ, ವಾಕ್ಯದಲ್ಲಿ ನೀಯ ಎಂಬ ಪದ ಕೇಳಲ್ಪಟ್ಟರೆ ಆಗ ಅದನ್ನು ನಾವು ಅನಿಯರ್ ಪ್ರತ್ಯಯ ಎಂಬುದಾಗಿ ನಾವು ಗುರುತಿಸಬಹುದು. ಹೀಗೆ ತವ್ಯತ್ ಅನಿಯರ್ ಪ್ರತ್ಯಯ ವಿಧ್ಯರ್ಥಕವಾದಂತಹ ಪ್ರತ್ಯಯಗಳು. ತವ್ಯತ್ ಅನಿಯರ್. ಈ ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಕೃದಂತ ಪಾಠದ ಅಭ್ಯಾಸವನ್ನು ಕೂಡ ನೋಟ್ಸಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡಿ. ಎಲ್ಲ ಕೃದಂತಗಳು ಕೂಡ 2 ಅಂಕಗಳಿಗೆ ಕೃದಂತ ಪಾಠದಲ್ಲಿ ಪ್ರಶ್ನೆಗಳು ಬರುವಂಥದ್ದು ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದ.